ಕೇಳುತ್ತೇನೆ ಹೇಳಿದ ನಾನು. ರಾಕ್ಷಸರು ನೀವು. ಆ ಮದುವೆಯ ಮಂಟಪದಲ್ಲಿ ಕೈ ಮುಗಿದು ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಂಡೆ, ನನಗೆ ಮದುವೆ ಮಾಡಿಸಬೇಡಿ ಮಾಡಿಸಬೇಡಿ ಎಂದು. ಕೇಳಿದರೇನೆ? ಒಂದು ಮದುವೆಯಿಂದ ಹೆಣ್ಣಿನ ಬದುಕು ಅರಳಬೇಕು. ದಿನ ದಿನ ಕ್ಷಣ ಕ್ಷಣ ನಾನು ನರಳುವಂತೆ ಮಾಡಿದ್ರಲ್ಲ, ಅಲ್ಲಿಗೆ ನಿಮ್ಮ ಹೆಣ್ಣು ತನ್ನ ಸತ್ತಿದೆ. ಪಿಶಾಚಿಗಳು ನೀವು. ಸತ್ಯವು ನೀನಾಡಿದ ಮಾತು. ಒಬ್ಬನನ್ನು ಕೊಲ್ಲುವ ಅಧಿಕಾರ ಯಾರಿಗೂ ಇಲ್ಲ. ಆದರೆ ನಿನ್ನ ಹೆಂಡತಿಯ ಮೈ ಮೇಲೆ ಯಾವನೊಬ್ಬ ಕೈ ಇಕ್ಕೋದಕ್ಕೆ ಬಂದರೆ ನೀನು ಅವನನ್ನು ಕೊಲ್ಲಬಹುದು. ಯಾಕಂದ್ರೆ ನೀನು ಗಂಡು, ರಕ್ಷಣೆಗೋಸ್ಕರವಾಗಿ ಕೊಲ್ಲುತ್ತಿ. ನಿನಗೆ ಶಿಕ್ಷೆ ಇಲ್ಲ, ಯಾಕಂದ್ರೆ ನೀನು ಪಾಳೆಗಾರನ ವಂಶದವರು. ನಾನು ತಪ್ಪು ಮಾಡದೇ ಇದ್ದರೆ ನನಗೆ ಶಿಕ್ಷೆ, ಯಾಕಂದ್ರೆ ನಾನು ಹೆಣ್ಣು, ನಾನು ಕೀಳು ಜಾತಿಯವಳು. ನನ್ನ ಗಂಡನಿಗೆ ನಾನೇ ವಿಷ ಹಾಕಿದೆ ಅಂತ ಮಾಡಿಕೊಂಡಿದ್ದೆ. ನನ್ನ ಹಣೆಯ ಕುಂಕುಮ ನನಗೆ ಬೇಡವಾಯಿತೆ, ಈ ನನ್ನ ಕೊರಳ ಮಾಂಗಲ್ಯ ನನಗೆ ಭಾರವಾಯಿತೆ. ಅದೇ ಹೌದು ಅಂತಾಗಿದ್ರೆ ಇಷ್ಟು ದಿವಸ ನಾನು ಕಾಯಬೇಕಾದದಿರಲಿಲ್ಲ. ನೂಲಿನಿಂದ ಹೆಣೆದಿರುವಂತಹ ಈ ಮಾಂಗಲ್ಯವನ್ನ ಹರಿಯುವ ಶಕ್ತಿ ನನ್ನ ದೇಹದಲ್ಲಿ ಯಾವತ್ತೋ ಇತ್ತು. ರಾಕ್ಷಸರಂತೆ ನೀವು ನನಗೆ ಮದುವೆಯನ್ನು ಮಾಡಿಸಿರಬಹುದು, ಆದರೆ ಈ ನೆಲದ ಹೆಣ್ಣು ನಾನು. ಇದಕ್ಕೆ ಗೌರವ ಕೊಟ್ಟೇ ಇಟ್ಟುಕೊಂಡಿದ್ದೇನೆ. ನಾನಾಗಿ ನನ್ನ ಗಂಡನಿಗೆ ವಿಷ ಹಾಕಿದ್ದಲ್ಲ, ನಾನೇ ಸಾಯಬೇಕು ಅಂತ ಇಟ್ಟುಕೊಂಡೆ. ಪ್ರಾರಬ್ಧ ಅವ ಕುಡಿದ ಸತ್ತ. ಎಂತ ನತದೃಷ್ಟಳು ನಾನು. ಆ ದೇವರು ಮದುವೆಯಾಗುವ ನನ್ನ ಆಸೆಯನ್ನು ಕೈಗೂಡಿಸಿಕೊಳ್ಳಿಲ್ಲ. ಸಾಯುವ ಆಸೆಯೂ ನಡೆಯಲಿಲ್ಲ. ನನಗೀಗ ದೇವರ ಮೇಲೆ ವಿಶ್ವಾಸವೇ ಇಲ್ಲ. ಆದ್ರೆ ಇಲ್ಲಿ ಮನುಷ್ಯನಿದ್ದೇನೆ. ನಿಮ್ಮೊಳಗೊಂದು ಮನುಷ್ಯತ್ವ ಇದ್ದರೆ ಮಾತಾಡಿ, ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ನಾನು ತಪ್ಪು ಮಾಡಿದ್ದೇನೆಯೇ? ಯಾರಾದ್ರೂ ಒಬ್ರು ನಾನು ತಪ್ಪು ಮಾಡಿದ್ದೇನೆ ಅಂತ ಹೇಳಿದರೆ ನಿಮ್ಮ ಕಣ್ಣ ಮುಂದೆ ಬೆಂಕಿ ಹಚ್ಚಿಕೊಂಡು ಸಾಯ್ತೇನೆ. ಭಗವದಾನುದೆ ನಿಮಗೆ ಈ ಪರಿ ನಗುವಿರೇತಗೆ ಮೂಢರಂಗದಿ